ಹಾಯ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ ಏನಪ್ಪ ಅಂದರೆ ವೈಕುಂಠ ಏಕಾದಶಿಯ ದಿನದ ಲಾಗ್ ಮಾಡಿದ್ದೀನಿ. ಅದು ಏನಂತ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಲೋ ಫ್ರೆಂಡ್, ಬೆಳಗ್ಗೆ ಬೇಗ ಎದ್ದು ನೋಡಿ ಈ ಥರ ಎಲ್ಲ ರಂಗೋಲಿ ಹಾಕಿದ್ದೀನಿ. ನಂತರ ಶುಕ್ರವಾರನೂ ಇದೇ ಥರನೇ ರಂಗೋಲಿ ಹಾಕೋದು. ಅಂದರೆ ನಾನು ದಿನ ಒಂದೊಂದು ಬೇರೆ ಬೇರೆ ಟೈಪ್, ಸೋಮವಾರ ಬೇರೆ, ಮಂಗಳವಾರ ಬೇರೆ, ಬುಧವಾರ ಬೇರೆ ಈ ಥರ ರಂಗೋಲಿ ಹಾಕ್ತೀನಿ. ಶುಕ್ರವಾರದ ಮಾತ್ರ ಇದೇ ಥರ ರಂಗೋಲಿ ಹಾಕೋದು. ನೋಡಿ ಫ್ರೆಂಡ್, ಹೆಂಗಾಗಿದೆ ರಂಗೋಲಿ ಎಲ್ಲ ಹೇಳಿ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ತುಳಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತುಳಸಿ ಪೂಜೆಗೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆಲ್ಲ ಕ್ಲೀನ್ ಮಾಡಿ ಈಗ ನೋಡಿ ದೇವ್ರ ಪೂಜೆಕ್ಕೂ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ದೇವ್ರ ಪೂಜೆ ಎಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಮಾಡಿದ್ದಾರೆ ನೀಟಾಗಿ. ಅವರು ಪೂಜೆ ಎಲ್ಲ ಮುಗಿಸಿದ್ದಾರೆ ನೋಡಿ ಫ್ರೆಂಡ್. ದೇವ್ರ ಪೂಜೆ ಎಲ್ಲ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದು ಕೆಂಪು ಕಲರ್ ಹೂವು ಅಂತೂ ತುಂಬ ಇಷ್ಟ ಆಯ್ತು ನನಗೆ. ನೋಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ. ತುಳಸಿ ಪೂಜೆ ಎಲ್ಲ ಮಾಡಿ ಮತ್ತೆ ಇವತ್ತು ಸಾಬುದಾನಿ ಕಿಚಡಿ ಮಾಡಿದ್ದೆ. ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಉಪವಾಸ ಮಾಡ್ತೀವಿ ಅಂತಂದ್ರು, ಊಟ ಮಾಡೋಲ್ಲ ಏನು ಬೇಡ ಅಂದರೆ ಹಿಂಗಾಗಿ ಸಾಬುದಾನಿ ಪಾಯಸ ಮತ್ತು ಸಾಬುದಾನಿದೆ ಕಿಚಡಿ ಮಾಡ್ತಾಯಿದ್ದೀನಿ ನೋಡಿ. ಪಾಯಸ ರೆಡಿ ಮಾಡ್ತಾಯಿದ್ದೀನಿ, ಕಿಚಡಿನೂ ಮಾಡಿದ್ದೀನಿ. ಯಾಕಂದರೆ ಒಂದು ಸಲ ಕಿಚಡಿ ಮಾಡಿದ ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಅದನ್ನೇನು ಮಾಡೋದೇನು ವಿಡಿಯೋ ಮಾಡಲಿಲ್ಲ, ಜಸ್ಟ್ ರೆಡಿ ಮಾಡಿದ್ದೀನಿ. ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದೇನೆ ಹಾಕಿದ್ವಿ. ಸಾಬುದಾನಿ ಕಿಚಡಿ ಮತ್ತು ಪಾಯಸ ಎಲ್ಲ ಮಾಡಿಕೊಂಡು ಅದನ್ನು ಅಂದ್ರೆ ಇವತ್ತು ಇಡೀ ದಿವಸ ಇದ್ರ ಮೇಲೆ ಇದ್ದೀವಿ ನಾವು. ಬೇರೆ ಏನು ಹಣ್ಣು ಹಾಲು ನಮ್ಮ ಅತ್ತೆಗೆಲ್ಲ ಇದನ್ನು ತೊಗೊಳ್ಳಿ ಅಂತ ಇದು ಮಾಡಿದ್ದೀನಿ. ನಮಗೆಲ್ಲ ಹಣ್ಣು ಹಾಲು ಎಲ್ಲ ನಡೆಯುತ್ತೆ. ನಮ್ಮ ಅತ್ತೆಗಾಯಿತು, ನನ್ನ ಮಗುಗಾಗಿತ್ತು ಪಾಯಸ ಮತ್ತು ಇದು ಬೇಕಂತ ಮಾಡಿದ್ದೀನಿ. ಇವಾಗ ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ಫ್ರೆಂಡ್, ಇದು ವೆಂಕಟೇಶ್ವರ ದೇವಸ್ಥಾನ ಅಂತ ನಮ್ಮ ಊರಲ್ಲಿ ಫೇಮಸ್ ಇದೆ. ಅದಕ್ಕೆ ಇವತ್ತು ಏಕಾದಶಿ ಎಲ್ಲ ಇದಕ್ಕೆ ಇಲ್ಲೇ ಬಂದಿದ್ದೀವಿ. ದರ್ಶನ ಎಲ್ಲ ತೊಗೊಂಡು ಹೋಗ್ಬೇಕಂತ ತುಂಬ ಅಂದರೆ ತುಂಬ ಗದ್ದಲ ಇತ್ತು ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ದರ್ಶನಕ್ಕೆ ಬಂದಿದ್ದರು. ನಾವು ಸ್ವಲ್ಪ ಲೇಟಾಗಿ ಹೋದ್ರಾಯಿತು, ಜನ ಇರಲ್ಲ ಅಂದ್ಕೊಂಡ್ವಿ. ಬಟ್ ಜನ ಅಂತೂ ತುಂಬ ಇದ್ದರು. ಎಲ್ಲ ಆದರೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಅಲ್ಲಿ ಎಷ್ಟು ಕ್ಯೂ ಇದೆ. ಇದಕ್ಕೆ ತಿರುಪತಿ ವೆಂಕಟರಮಣ ಗುಡಿ ದೇವಸ್ಥಾನಕ್ಕೆ ಹೋದಂಗೆ ಆಯಿತು ನಮಗೀಗ. ಅಷ್ಟು ಗದ್ದಲ ಅಂದರೆ ಗದ್ದಲ, ಫುಲ್ಲು ಗದ್ದಲ ಇತ್ತು. ಕ್ಯೂ ಎಲ್ಲ ಭಾಳ ಇತ್ತು. ಮತ್ತು ಕ್ಯೂ ಹಚ್ಕೊಂಡು ಹೋಗಿ ಬಂದ್ವಿ. ಅದರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಹೋಗ್ರಿ ಮಮ್ಮಿ ಕೂಡ ಗೋವಿಂದ
ಅಲಂಕಾರ ಮಾತ್ರ ಭಾಳ ಚಂದ ಮಾಡಿದ್ರು ಫ್ರೆಂಡ್ಸ್. ಎಲ್ಲ ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು ಸಲ ಎಲ್ಲೋ ತಿರುಪತಿ ವೆಂಕಟರಮಣ ಗುಡಿಗೆ ಹೋಗಿ ಬಂದ್ವಿ ಅನಿಸ್ಬಿಡ್ತು ನನಗಂತೂ. ನೋಡಿ ಎಲ್ಲ ಹೂವಿನ ಅಲಂಕಾರ ಮಾಡಿದರು, ಭಾಳ ಚಂದ ಅಲಂಕಾರ ಮಾಡಿದರು. ಪ್ರದಕ್ಷಿಣೆ ಹಾಕ್ಕೊಂಡು ಹಿಂಗೆ ಒಳಗಡೆ ಅಂತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ಬಿಡೋದು. ನೋಡಿ ಎಷ್ಟು ಚೆಂದಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಈ ದೇವಸ್ಥಾನ ಯಾವಾಗಿದ್ರೂ ಗದ್ದಲನೇ, ಸ್ವಲ್ಪ ಯುಗಾದಿಗೆ ಆಮೇಲೆ ಇವತ್ತು ವೈಕುಂಠ ಏಕಾದಶಿ ಎಲ್ಲ ಇನ್ನೂ ಭಾಳ ಗದ್ದಲ ಇತ್ತು ಫ್ರೆಂಡ್ಸ್, ರಶ್ ಇತ್ತು. ನೋಡಿ ಚೆನ್ನಾಗಿ ಶಂಖ ಚಕ್ರ ನಾಮ ಎಲ್ಲ ಬೆಂಡಿಲೆ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದರು ದೇವಸ್ಥಾನ ಅಲಂಕಾರ ಎಲ್ಲ. ನೋಡಿ ಫ್ರೆಂಡ್, ದೇವ್ರ ಪ್ರಸಾದ ಅಂತ ಲಾಡು ಮತ್ತು ಅವಲಕ್ಕಿ ಕೊಟ್ಟರು. ಇದು ನೋಡಿ ಇಲ್ಲೆಲ್ಲ ಹಿಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ಹಿಂಗೆ ಒಳಗಡೆ ಅಂತ ಬಂದುಬಿಡೋದು. ಹೊರಗಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್. ದೇವರು ಗದ್ದಲ ಇದ್ದರು ದೇವ್ರ ದರ್ಶನ ಎಲ್ಲ ಭಾಳ ಚಲೋ ಆಯಿತು. ಪ್ರಸಾದನೂ ಲಾಡು ಇಟ್ಟಿದ್ರು, ಆಮೇಲೆ ತೀರ್ಥ ಇಟ್ಟಿದ್ರು, ಅವಲಕ್ಕಿ ಎಲ್ಲ ಇಟ್ಟಿದ್ರು ಈ ಕಡೆ ಎಲ್ಲ. ಆದರೆ ಇವತ್ತು ಉಪವಾಸ ಅಲ್ಲ, ಅದಕ್ಕೆ ಇದು ಈ ಕಡೆ ಎಲ್ಲ ಲಾಡು ಮತ್ತು ಅವಲಕ್ಕಿ ಎಲ್ಲ ಕೊಟ್ಟರು. ಇದು ನೋಡಿ ಇಲ್ಲೂ ಒಂದು ವೆಂಕಪ್ಪನ ಮೂರ್ತಿ ಇಟ್ಟಿದ್ದಾರೆ. ಅಲ್ಲೇ ದೀಪ ಹಚ್ಚೋದಿದ್ರೆ, ಎಣ್ಣೆ ಅದು ತಂದಿದ್ರೆ, ಎಣ್ಣೆ ಕಾಯಿ ಎಲ್ಲ ಹೊಡ್ಕೊಳ್ಳೋದಿದ್ರೆ ಇಲ್ಲೇ ಹೊರಗಡೆನೇ ಹೊಡಿಬೇಕು. ಅಲ್ಲಿ ಒಳಗಡೆ ಗದ್ದಲ ಆಗುತ್ತಲ್ಲ, ಅಲ್ಲೆಲ್ಲ ಹೊಡಿಸ್ಕೊಡಂಗಿಲ್ಲ. ಇವಾಗ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್, ದರ್ಶನ ಎಲ್ಲ ತೊಗೊಂಡು ದೇವ್ರದ್ದು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಲೈಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ, ಅಲಂಕಾರ ಎಲ್ಲ ಭಾಳ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ಲ ಪೂರ್ತಿ ವಿಡಿಯೋ ಹೆಂಗೆ ಅನ್ನಿಸ್ತು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಪ್ಲೀಸ್. ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ಇವಾಗ ಮನೆಗೆ ಬಂದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.